ಸ್ಟ್ಯಾನ್ಲೆ ಇಪ್ಕಿಸ್ ಮ್ಯಾನೇಜರ್ ಆ್ಯಪ್ಸ್ಗೆ ಸ್ವಾಗತ. ಸೊ ನಾವೀಗ ಶೇಪ್ಸ್ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಸ್ಟಡಿ ಮಾಡೋಣ. ಸೊ ಈಗ ನಮಗೆ ಬೇಕಾಗಿರೋ ಶೇಪ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಮತ್ತು ಆ ಶೇಪನ್ನು ಬರೆಯಿರಿ. ಅಥವಾ ನಮಗೆ ಹಾರ್ಟ್ ಬೇಕಾ, ಓಕೆ ಹಾರ್ಟ್ ಶೇಪನ್ನು ಬರೆಯೋಣ ಇಲ್ಲೊಂದು. ಆಮೇಲೆ ನೆಕ್ಸ್ಟು ಮಾರ್ಕರ್ ಬೇಕಾ, ಮಾರ್ಕರ್ ಬರೆಯೋಣ ಡಿಫ್ರೆಂಟಾಗಿ. ಇದನ್ನು ನಾವು ರೊಟೇಟ್ 90, ನಾವು ಮುಂಚೆನೇ ಹೇಳಿದಾಗೆ 90 ಡಿಗ್ರಿ ರೊಟೇಟ್ ಮಾಡ್ಬೋದು ಅಥವಾ 180 ಡಿಗ್ರಿ ರೊಟೇಟ್ ಮಾಡ್ಬೋದು. ಸೊ ಈಗ ಮತ್ತೆ ಇದರಲ್ಲಿ ಟೈಪ್ ಮಾಡಬೇಕಂತಂದರೆ ಟೈಪ್ ಮಾಡ್ಬೋದು, ಕ್ಲಿಕ್ ಮಾಡಬೇಕಂದ್ರೆ ಕ್ಲಿಕ್ ಮಾಡ್ಬೋದು, ಕಲರ್ ಫಿಲ್ಸ್ ಮಾಡ್ಬೋದು. ಸೊ ಈಗ ಇನ್ನೂ ಒಂದು ಆರ್ಟ್ ಮಾಡೋಣ. ಸೊ ಈ ಆರ್ಟ್ ಒಳಗಡೆ ನಾವು ಟೈಪ್ ಮಾಡಬೇಕಂತಂದರೆ ರೊಟೇಟ್ ಮಾಡಿ ಮತ್ತು ಇನ್ವರ್ಟ್ ಕಲರ್ ಮಾಡ್ಬೋದು, ಆ ಕಲರ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು ಎಲ್ಲ. ಮತ್ತು ಟೆಕ್ಸ್ಟ್ಗೆ ಹೋಗಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಮತ್ತು ಅದರೊಳಗಡೆ ಟೈಪ್ ಮಾಡಿ. ಈಗ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದ್ದೀರಲ್ವಾ, ಸೊ ಈಗ ಅದ್ರ ಮೇಲೆ ಬರೋ ಹಾಗೆ ಯೋಚನೆ ಮಾಡಿ ಟೈಪ್ ಮಾಡಿ FG GG ನಮ್ಮ ಇನ್ಸಿಲ್ SG ಏನಾದರೂ ಈ ಥರ. ಸೊ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಬೋದು. ವಿಧವಾದ ಶೇಪ್ಸ್ಗಳನ್ನ ತಗೊಳ್ಳಿ, ಅದರೊಳಗೆ ಟೆಕ್ಸ್ಟ್ ಮಾಡಿ ಮತ್ತು ನಿಮಗೆ ಇಷ್ಟವಾದಂತಹ ಆಕಾರದಲ್ಲಿ ಮಾಡ್ಬೋದು. ಒಪೇಕ್ ಅಥವಾ ಟ್ರಾನ್ಸ್ಪರೆಂಟ್ ಮುಂಚೆ ಹೇಳಿದಾಗೆ ಗೊತ್ತಿದೆ, ಒಪೇಕ್ ಟ್ರಾನ್ಸ್ಪರೆಂಟ್ ಬಗ್ಗೆ ಮತ್ತು ಸೈಜಸ್, ಡಿಫ್ರೆಂಟ್ ಶೇಪ್ಸ್, ಕಲರ್ಸ್ ಇದೆಲ್ಲ ಗೊತ್ತಾಗಿದೆ. ಸೊ ಇವತ್ತು ಈ ಶೇಪ್ಸ್ ಮತ್ತು ಶೇಪ್ಸಲ್ಲಿ ಟೈಪ್ ಮಾಡೋದು ಹೇಗೆ ಅಂತೇಳಿ ಕಲ್ತಿದ್ದೀರಾ. ಧನ್ಯವಾದಗಳು. ಟ್ವಿಟ್ಟರಲ್ಲಿ manager_apps ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.